ಜಯ ಜಗದೀಶ್ವರಿ ಪರಮೇಶ್ವರಿ ಜಯ ಜಗದೀಶ್ವರಿ ಪರಮೇಶ್ವರಿ ಓಂಕಾರಿ ಶ್ರೀ ಗೌರಿ ಪಾಯಿ ಮಶಂಕರಿ ಓಂಕಾರಿ ಶ್ರೀ ಗೌರಿ ಪಾಯಿ ಮಶಂಕರಿ ಜಯ ಜಗದೀಶ್ವರಿ ಪರಮೇಶ್ವರಿ ಆದಿಯಳುಣಿಸಿ ಮೇದಿನಿಯೋಳೆಳೆಸಿ ಆದಿಯಳುಣಿಸಿ ಮೇದಿನಿಯೋಳೆಳೆಸಿ ಹರಹೃದಯದಿ ನೆಲೆಸಿ ಆದಿಶಕ್ತಿಯೆನಿಸಿ ಹರಹೃದಯದಿ ನೆಲೆಸಿ ಆದಿಶಕ್ತಿಯೆನಿಸಿ ಗುಣಶಂಕರಿ ಅಭಯಂಕರಿ ಗುಣಶಂಕರಿ ಅಭಯಂಕರಿ ನೀಡು ಕರುಣಾದಾಸವರಣ ನೀಡು ಕರುಣಾದಾಸವರಣ ಮೋಕ್ಷದಿ ಪಾಲಿಸೆನ್ನ ಜಯ ಜಗದೀಶ್ವರಿ ಪರಮೇಶ್ವರಿ ಜಯ ಜಯ ಶಂಕರಿ ಜಯ ಶುಭದಂಕರಿ ಜಯ ಹೇ ಜಗದಾಂಬಾ ಜಯ ಜಯ ಶಂಕರಿ ಜಯ ಶುಭದಂಕರಿ ಜಯ ಹೇ ಜಗದಾಂಬಾ ಉಮಾ ಮಹೇಶ್ವರಿ ನಮಾಮಿ ಶಂಕರಿ ಜಯ ಹೇ ಜಗದಾಂಬಾ ಉಮಾ ಮಹೇಶ್ವರಿ ನಮಾಮಿ ಶಂಕರಿ ಜಯ ಹೇ ಜಗದಾಂಬಾ ಕೊಣಿಯೇ ತಣಿಯೇ ಮನವ ತಣಿಸೆ ಕೊಣಿಯೇ ತಣಿಯೇ ಮನವ ತಣಿಸೆ ಮೋಕ್ಷದಿ ಪಾಲಿಸೆನ್ನ ಜಯ ಜಗದೀಶ್ವರಿ ಪರಮೇಶ್ವರಿ ಓಂಕಾರಿ ಶ್ರೀ ಗೌರಿ ಪಾಯಿ ಮಶಂಕರಿ ಓಂಕಾರಿ ಶ್ರೀ ಗೌರಿ ಪಾಯಿ ಮಶಂಕರಿ ಜಯ ಜಗದೀಶ್ವರಿ ಪರಮೇಶ್ವರಿ 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 ಅಮ್ಮ ಸರ್ವಮಂಗಳಿ ಸದಾ ಕಾಲದಲ್ಲಿಯೂ ನಿನ್ನನ್ನೇ ಪೂಜಿಸುವಂತಹ ಭಕ್ತಳು ನಾನು ನನ್ನ ಪ್ರಾಣೇಶ್ವರನಿಗೆ ಯಾವ ಮಂಗಳವೂ ಆಗದಂತೆ ಕೈ ಬಿಡದೆ ಕಾಪಾಡು ತಾಯಿ ಇದೇನು ಆಶ್ಚರ್ಯ ಇದೇನಿದು ಇದಕ್ಕಿದ್ದಂತೆ ತಟ್ಟೆಯೂ ಕೈ ಜಾರಿ ಹೋಯ್ತಲ್ಲ ನನ್ನ ಪ್ರಾಣೇಶ್ವರನಿಗೆ ಯಾವ ಮಂಗಳವೂ ಕಾದಿರುವುದೇನೋ ನಾ ಬೇರೆ ಕಾಣೆನಲ್ಲ ಇರಲಿ ಈ ವಿಚಾರವನ್ನು ಮೊದಲು ನನ್ನ ಸ್ವಾಮಿಗೆ ತಿಳಿಸುವನು ಸಖಿಯರೇ ಬನ್ನಿ ನನ್ನ ಸ್ವಾಮಿಯ ಮಂದಿರಕ್ಕೆ ನಾನೇನು ಹೋಗಿ ಬರುವನು ಸ್ವಾಮಿ ಸುಬ್ಬಮಠ್ರೆ, ಹೇಳಿ. ಈ ಯಾಗವನ್ನು ಮಾಡುವುದರಿಂದ ಏನು ಪ್ರಯೋಜನ? ಪ್ರಯೋಜನ ಅಂದರೆ ನಮ್ಮ ಜರಾಸಂಧ ಮಹಾರಾಜರಿಗೆ ಪ್ರಾಣ ಸಂಕಟ ಉಂಟಾಗುವುದರಿಂದ ಈ ಯಾಗ ಮಾಡೋದ್ರಿಂದ ಶಾಂತಿ ಆಗುತ್ತೆ ಅಂತೇಳಿ ಈ ಯಾಗವನ್ನು ಮಾಡೋಣ. ಆಗಬಹುದು. ಮೊದಲಿಗೆ ವಿಘ್ನ ವಿನಾಯಕರನ್ನ ಪ್ರಾರ್ಥನೆ ಮಾಡಿ ಈ ಯಾಗವನ್ನು ಪ್ರಾರಂಭಿಸೋಣ. ಆಗಬಹುದು. ಆಗಬಹುದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.
ಬೀಜಮಾಮೃತಾತ್. ಓಂ ಅನಂತ ಜ್ಞಾನ ನಿಧಿ ಭಗವಾನ್ ವಿಶ್ವ ಬ್ರಹ್ಮಾಂಡ ನಾಯಕ ಗಾನೋಪಾನ ವ್ಯಾನೋಧಾನ ಸಮಾನ ರೂಪ ವಾಗ್ಮನಶ್ಚಕ್ಷುಸ್ವ ದಿಗ್ವಾಗ್ರಾಣ ರೂಪ ವಿದ್ವದ್ದಗ್ನಿ ಜಲ ಔಷಧಿ ವನಸ್ಪತಿ ಆಕಾಶ ಮೇಘ ಪಂತರ ಋಸಂಬಹು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಕಾಲಭೈರವೇಶ್ವರಾಯ ನಮಃ. ಓಂ ಕಾಲಭೈರವೇಶ್ವರಾಯ ನಮಃ. ಓಂ ಕಾಲಭೈರವೇಶ್ವರಾಯ ನಮಃ. ವಿಪ್ರಾಂತವರೇ, ಯಾಗ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಯಿತೆ. ಮಹಾಪ್ರಭುಗಳೇ, ಸಂಪೂರ್ಣವಾಗಿ ಮುಗಿದಿರುವುದು. ಪ್ರಭುಗಳೇ, ಈ ಹಾರವನ್ನು ಸ್ವೀಕಾರ ಮಾಡಿ. ಬನ್ನಿ ಮಹಾಪ್ರಭುಗಳೇ. ಈ ತಾಂಬೂಲವನ್ನು ಇಟ್ಟುಕೊಡ. ಆಗಬಹುದು, ಪ್ರಸಾದವನ್ನು ಕೊಡಿ. ಮಹಾಪ್ರಭು. ಪ್ರಭುಗಳೇ, ವಿಪ್ರಾಂತವರೇ, ಈ ಯಾಗವು ಸಾಂಗವಾಗಿ ನೆರವೇರುವುದು. ಯಾವ ಶತ್ರುಗಳು ಭಯವು ಇನ್ನು ಮುಂದೆ ಬರುವುದಿಲ್ಲವು. ಆಗಬಹುದು ವಿಪ್ರಾಂತವರೇ. ತಮ್ಮ ಅಪ್ಪಣೆ ಆದರೆ ನಾವು ಇನ್ನು ಹೋಗು ಬರುವುದೇ? ಆಗಬಹುದು ಮಂತ್ರಿ. ಇವರಿಗೆ ತಕ್ಕ ಕಾಣಿಕೆಯನ್ನು ಕೊಟ್ಟು ಕಳಿಸುವನಾಗು. ಆಗಬಹುದು ಮಹಾಪ್ರಭು. ತಮ್ಮ ಅಪ್ಪಣೆಯಂತೆ ಆಗಲಿ ಮಹಾಪ್ರಭುಗಳೇ. ಕರೆಸುವೆನು. ಸುಚರಿತ್ರೆ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಹೀಗೆ ಬಾ. ಸುಚರಿತ್ರೆ, ಪ್ರಾಣೇಶ್ವರ, ಈ ವೇಳೆಯಲ್ಲಿ ಬರಲು ಕಾರಣವೇನು? ಅದು ಅಲ್ಲದೆ ನಿನ್ನ ಮುಖವನ್ನು ನೋಡಿದರೆ ಇಷ್ಟೊಂದು ಬಾಡಿರುವುದಲ್ಲ, ಕಾರಣವೇನು ಪ್ರಿಯೆ? ಪ್ರಾಣೇಶ್ವರ, ಏನೆಂದು ಹೇಳಲಿ ಸ್ವಾಮಿ. ದೇವಿಯ ಪೂಜೆಯನ್ನು ಮಾಡುವಾಗ ತಟ್ಟೆಯು ಕೈಜಾರಿ ಕೆಳಗೆ ಬಿದ್ದಿತು. ಇದು ಅಮಂಗಳದ ಸೂಚನೆಯಲ್ಲವೇ ಸ್ವಾಮಿ? ಸುಚರಿತ್ರೆ, ಏನು ಹೇಳುತ್ತಿರುವೆ? ದೇವ ದಾನವ ಯಕ್ಷ ಕಿನ್ನರ ಕಿಂಪುರುಷರೆಲ್ಲರೂ ನನ್ನನ್ನು ಕಂಡರೆ ಗಡಾಗಡ ನಡುಗುತ್ತಿರುವರು. ಹೀಗಿರುವಾಗ ನನಗೆ ಅಮಂಗಳವೇ ಸುಚರಿತ್ರೆ? ಹೆದರಬೇಡ, ಧೈರ್ಯವಾಗಿರುವಳಾಗು. ಘೋರ ವರಗಳ ಪಡೆದಿರೆ ನಾನು ದುರಗೆ ನಿಲ್ಲುವ ಧೀರ ನಾವನು. ಪ್ರಾಣೇಶ್ವರ, ಅದು ಆಗಲಿ ಸ್ವಾಮಿ. ಹೆದರಬೇಡ ಸುಚರಿತ್ರೆ. ಘೋರ ವರಗಳ ಪಡೆದಿರೆ ನಾನು ದುರಗೆ ನಿಲ್ಲುವ ಧೀರ ನಾವನು. ಪಟು ಪಡರೆನಿ ಪರೆದರೆಯೊಳಗೆ, ಪಟು ಪಡರೆನಿ ಪರೆದರೆಯೊಳಗೆ, ಪಟು ಪಡರೆನಿ ಪರೆದರೆಯೊಳಗೆ. ಕೂಳ ಸುರರನ್ನು ಸೀಳುತ್ತವು, ಪ್ರಾಣೇಶ್ವರ, ಕೂಳ ಸುರರನ್ನು ಸೀಳುತ್ತವು. ಬಳಿಕ ಮಾಧವ ತಡೆದು ಬಾಳುತ್ತೆ, ಬಳಿಕ ಮಾಧವ ತಡೆದು ಬಾಳುತ್ತೆ. ಪಟು ಪಡರೆನಿ ಪರೆದರೆಯೊಳಗೆ, ಪಟು ಪಡರೆನಿ ಪರೆದರೆಯೊಳಗೆ, ಪಟು ಪಡರೆನಿ ಪರೆದರೆಯೊಳಗೆ, ಧರೆಯೊಳಗೆ ಧರೆಯೊಳಗೆ. ಸುಚರಿತ್ರೆ, ಪ್ರಾಣೇಶ್ವರ, ಏನು ಹೇಳುತ್ತಿರುವೆ? ಸಪ್ತ ಸಮುದ್ರವೇ ಉಕ್ಕೇರಿ ಬರಲಿ, ಆಕಾಶವೇ ಬಿರಿಯಲಿ, ಭೂಮಿಯೇ ಬಾಯಿ ಬಿಡಲಿ, ಬ್ರಹ್ಮಾಂಡ ತಂಡೋಪತಂಡಗಳೇ ಚೆಂಡಾಡಬಲ್ಲ ಒಂದು ದಾಳಿಗಳ ಮಂಡಲ ನಾಯಕನಾದ ಗಂಡರ ಗಂಡನಾದ ಈ ಜರಾಸಂಧನಿಗೆ ಮಂಗಳವೇ. ಏನು ಹೇಳುತ್ತಿರು ಸುಚರಿತ್ರೆ? ಹೆದರಬೇಡ, ಧೈರ್ಯವಾಗಿ ಇರುವಳಾಗು. ಸ್ವಾಮಿ, ನಾನು ಹೇಗೆ ತಾನೇ ಧೈರ್ಯದಿಂದಿರಲಿ? ನಿನ್ನೆ ರಾತ್ರಿ ನಾನು ಮಲಗಿ ನಿದ್ರಿಸುತ್ತಿರುವಾಗ ಯಾರೋ 3 ಜನ ಬಂದು ನಿಮಗೆ ಯುದ್ಧಕ್ಕೆ ಕರೆದಂತೆಯೋ, ಯುದ್ಧದಲ್ಲೇ ನೀವು ಮರಣ ಹೊಂದಿದಂತೆಯೋ ನಾನು ಕನಸನ್ನು ಕಂಡೆನು ಸ್ವಾಮಿ. ಹೇಗಾದ್ರೂ ಆಗಲಿ, ನೀವು ಎಚ್ಚರದಿಂದಿದೆ ಪ್ರಭು. ಸುಚರಿತ್ರೆ, ಹೆದರಬೇಡ. 3 ಜನರಲ್ಲ, 100 ಜನರು ಬಂದರೂ ನನ್ನನ್ನೇನು ಮಾಡಬಲ್ಲರು. ಯಾಕೆಂದರೆ ಆ ಪರಶುವಿನಿಂದ ಘೋರವರವನ್ನು ಪಡೆದಿರುವ ನನಗೆ ಆ 3 ಬಂದು ನನ್ನನ್ನು ಏನು ಮಾಡಬಲ್ಲರು. ಹೆದರಬೇಡ ಸುಚರಿತ್ರೆ, ಹೆದರಬೇಡ, ಧೈರ್ಯವಾಗಿ ಹೊರಡುವಲಾಗು. ಹಾಗೆ ಆಗಲಿ ಸ್ವಾಮಿ. ದೈವ ನಿರ್ಣಯ ಹೇಗಿದೆಯೋ ಹಾಗೆ ಆಗಲಿ. ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ಸುಚರಿತ್ರೆ, ಧೈರ್ಯವಾಗಿ ಹೋಗಿ ಬಾ. ಅಯ್ಯ, ನೀವು ಯಾರು? ಈ ರೀತಿಯಾಗಿ ಹಿಂಬಾಗಿಲಿಂದ ಬರಲು ಕಾರಣವೇನು? ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಅಯ್ಯ, ನೀವು ಯಾರು? ಈ ರೀತಿ ಹಿಂಬಾಗಿಲಿಂದ ಬರಲು ಕಾರಣವೇನು? ಇದೇನು ಕಪಟವೋ ಸಹಜವೋ? ನಿಮ್ಮ ನಿಜ ಸ್ಥಿತಿಯಲ್ಲಿ ಹೇಳಲು ನಿಮಗೆ ಧೈರ್ಯವಿಲ್ಲವೇ? ಮಾಗದ, ನಮ್ಮನ್ನು ಪ್ರತ್ಯಕ್ಷವಾಗಿ ಕಾಣುತ್ತಿದ್ದರು
ನಮ್ಮ ಪರಿಸ್ಥಿತಿಯು ನಿನಗೆ ತಿಳಿಯುತ್ತಿಲ್ಲವಷ್ಟೇ. ಅಬ್ಬಾ, ಏನು ವಾಕ್ಚಾತುರ್ಯ! ಇವರ ಭುಜಗಳನ್ನು ನೋಡಿದರೆ ಶಸ್ತ್ರವಿದ ಕೋವಿದರಂತೆ ಕಾಣುವಿರಿ. ಇವರ ಉಡುಗೆ ತೊಡುಗೆಗಳನ್ನು ನೋಡಿದರೆ ವಿಪ್ರೋತ್ತಮರಿಗೆ ಹೋಲುವಿರಿ. ನೀವು ಯಾರು? ನಿಜವನ್ನೇ ಹೇಳಿ. ಮಾಗದ, ನಾವು ಕಪಟಿಗಳಲ್ಲ, ಸ್ನಾತಕೋತ್ತರ ಪಾರಾಯಣರು. ಶತ್ರುವಿನ ಮನೆಯನ್ನು ದ್ವಾರದಿಂದಲೇ ಪ್ರವೇಶ ಮಾಡಬೇಕೆಂಬುದು ನೀತಿಶಾಸ್ತ್ರ ಸಮ್ಮತವಲ್ಲವೇ? ಏನು? ನಮಗೂ ನಿಮಗೂ ಶತ್ರುತ್ವವೇ? ಹೌದು. ಹಾಗಾದರೆ ಯಾವಾಗಿನಿಂದ ಶತ್ರುತ್ವ? ಮಾಗದ, ನೀನು ನಿರಪರಾಧಿಗಳಾದ ರಾಜರುಗಳನ್ನು ಸೆರೆಯಲ್ಲಿಟ್ಟಿರುವುದೇ ಶತ್ರುತ್ವಕ್ಕೆ ಕಾರಣ. ಏನು? ನಾನು ರಾಜರುಗಳನ್ನು ಸೆರೆಯಿಟ್ಟಿರುವುದು ನಮಗೂ ನಿಮಗೂ ಶತ್ರುತ್ವಕ್ಕೆ ಕಾರಣವೇ? ಹಾಗಾದರೆ ನಿಮಗೆ ಗುರು ಯಾರಾಗಿರಬಹುದು? ನಮಗೆ ನಾವೇ ಗುರುಗಳು. ನಿಮಗೇನು ಪಿತ್ತವು ನೆತ್ತಿಗೇರಿರುವುದೇ? ನಿಮಗೆ ನೀವೇ ಗುರುಗಳೇ? ಛೀ! ಕಪಟ ವೇಷದಿಂದ ಬಂದು ವಂಚಿಸುತ್ತಿರುವ ನೀವು ಯಾರು? ನಿಜವನ್ನು ಹೇಳಿ. ಇಲ್ಲವಾದರೆ ಯಾಕೊಳ ಮಕ್ಕಳೇ, ಧರ್ಮ ಧೀರರನ್ನು ಕೊಂಡಾಡುವುದು, ಧರ್ಮ ಬಾಗಿರ ತಲೆಯನ್ನು ಕೊಂಡಾಡುವುದು ಅದು ನಮ್ಮ ಕರ್ತವ್ಯ. ಅದೊಂದಿಗೆ ತಿಳಿಯದು. ತಂಡತನವನ್ನು ಬಿಟ್ಟು ಸರಿಯಲ್ಲಿ ರಾಜರನ್ನು ಬಿಡಿಸಿ ಕಳಿಸಿಕೊಡು. ರಾಜಗೃಹವನ್ನು ಹಿಂಬಾಗಿಲು ಪ್ರವೇಶಿಸುವುದಲ್ಲ, ನಿಮ್ಮ ಪರಾಕ್ರಮವನ್ನು ಇಲ್ಲಿ ಹೋಗುತ್ತಿರುವ ನೀವ್ಯಾರ ಮುಂದೆ ನಿಜವನ್ನು ತಿಳಿಸಿ. ಬಂಡತನವನ್ನು ಬಿಟ್ಟು ನೀವ್ಯಾರ ಮುಂದೆ ಹೇಳಿ. ಏನು ನಮ್ಮ ವಿಚಾರವನ್ನು ಕೇಳುವೆಯಾ? ನಮ್ಮ ವಿಚಾರ ತಿಳಿಸಿದರೆ ನೀನು ಮಾಡುವುದಾದರೂ ಏನು? ಮಾಡುವುದೇನು? ಅಲ್ಲ ಕಿರಿಯುವುದು. ಅಲ್ಲ ಕಿರಿಯುವನೋ ಅಲ್ಲ ಮರಿವನೋ ನೀವೇ ನೋಡಿರುವಂತೆ ನಿಜವನ್ನು ಬಗಳಿ. ಮಾಗದ, ನಾವು ಕಪಟಿಗಳಲ್ಲ, ನಿಜವೇಷದಿಂದಲೇ ಬಂದಿರುವೆವು. ಕೇಳು, ಈತನೇ ವೈರಿ ನೃಪಾಲ ಚೌಪಟಮಲ್ಲ, 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ. ಇದೋ ಚೆನ್ನಾಗಿ ನೋಡು. ಒಳ್ಳೆ ಹೊಟ್ಟೆ ಬಾಕರನ್ನೇ ಹೊಗಳುತ್ತಿರುವೆ, ಇನ್ನು ಮುಂದೆ ಹೇಳುವನಾಗು. ಜರಾಸಂಧ, ಈತನೇ ಬಾಳಲೋಚನ ಪಡಿಯನಿಪ, ಬಾಳನೇತ್ರ ದಶನಾಮಾಂಕಿತ ಅರ್ಜುನ. ಇದೋ ಚೆನ್ನಾಗಿ ನೋಡು. ಇವರನ್ನೂ ಕರೆದುಕೊಂಡು ಬಂದಿರುವೆ ನೀಚ. ಇನ್ನು ಇವರಿಬ್ಬರದಿಂದ ಆಯಿತು, ಇನ್ನು ನೀನ್ಯಾರೆಂಬುದನ್ನು ಹೇಳುವನಾಗು. ಜರಾಸಂಧ, ನಾನೇ ನಿನ್ನ ಮದವನ್ನು ಮುರಿಯಲು ಬಂದಿರುವ ದಾನವ ಧ್ವಂಸಿ ಅಸುರಾರಿ ಶ್ರೀಕೃಷ್ಣ. ಇದೋ ಚೆನ್ನಾಗಿ ಅಸುರಾರಿ ಶ್ರೀಕೃಷ್ಣ. ಹೇಳವ ನೀಚ, ನೀನು ನನಗೆ 18 ಬಾರಿ ಸೋತು ಶರಣಾಗತನಾಗಿ ಊರು ಬಿಟ್ಟು ಹೋಗಿರುವ ನೀನು ಸಾಯುವುದಲ್ಲದೆ ಈ ಭೀಮಾರ್ಜುನನ್ನು ನನಗೆ ಬಲಿ ಕೊಡಲು ಬಂದಿರುವಲ್ಲೋ ನೀಚ. ನೀನೆಂಥ ಕಪಟಿಯೋ! ಬಂಡರ ಚಂಡದ ಬೆಂಡಿ ಬಿಡುವೆನೋ, ಹಿಂಡಿ ಬಿಡುವೆನೋ ಚಂಡ ಕೋಪದೆ. ಬಂಡರ ಚಂಡದ ಹಿಂಡು ಬಿಡುವೆ, ಹಿಂಡಿ ಬಿಡುವೆನೋ ಚಂಡ ಕೋಪದೆ. ಏದಗ ನುಡಿವೆ ಆತುರ ಪಡುವೆ, ಮಾತನಾಡುವೆ ಕುಲಗಾದಗಿಯೇ. ಏದಗ ನುಡಿವೆ ಆತುರ ಪಡುವೆ, ಮಾತನಾಡುವೆ ಕುಲಗಾದಗಿಯೇ. ಅಲಮನೆ ಬಲಿ ಬಲಿ ಮಗಳು ಬಲಿ ಇಲ್ಲ. ಅಲಮನೆ ಬರಿ ಬರಿ ಮಗಳು ಉದರವಾರಿವೆ ಬಾಬುದಗೆ, ಉದರವಾರಿವೆ ಬಾಬುದಗೆ, ಉದರವಾರಿವೆ ಬಾಬುದಗೆ. ಸಾಕು ನಿಂತು. ಹುಡುಗನ ಮಡಿಯುವ ಕೆಡುಗೆ ನಡತೆಗೆ ಪಡೆದಿಯೇ ನಿನ್ನವರ ಕೆಡುವುದಕ್ಕೆ. ಓ ಹುಡುಗ, ನೀನು ಬಗಳುವನಾಗು. ಹುಡುಗನ ಮಡಿಯುವ ಕೆಡುಗೆ ನಡತೆಗೆ ಪಡೆದಿಯೇ ನಿನ್ನವರ ಕೆಡುವುದಕ್ಕೆ. ಅಲಮನೆ ಬರಿ ಬರಿ ಮಗಳುವೆ ಏಕೆ? ಅಲಮನೆ ಬರಿ ಬರಿ ಮಗಳುವೆ ಏಕೆ? ಅಲಮನೆ ಬರಿ ಬರಿ ಮಗಳುವೆ ಉದರವಾರಿವೆ ಬಾಬುದಗೆ, ಉದರವಾರಿವೆ ಬಾಬುದಗೆ, ಉದರವಾರಿವೆ ಬಾಬುದಗೆ. ಹೇಳ ಕೃಷ್ಣ, ನೀನು ಸಾಯುವುದಲ್ಲದೆ ಪಾಪ ಪಾಪ ಈ ಭೀಮಾರ್ಜುನನು ನನಗೆ ಬಲಿ ಕೊಡಲು ಬಂದಿರುವಲ್ಲೋ ನೀಚ. ನೀನು ಎಂಥ ಕಪಟಿಯೋ! ಛೀ! ನಿನ್ನ ಎರ್ತ ಪಲ್ಲಾಪವನ್ನು ನಿಲ್ಲಿಸಿ ಈ 3 ಆಳಲ್ಲಿ ಯಾರೊಳಗೆ ಇದ್ದವನು ಮಾಡಬಂದಿರ ಅದನ್ನು ತಿಳಿಸು. ಯುದ್ಧ
ಇವನೊಬ್ಬನ ವಂಶಿಕ. ಇನ್ನು ಇವನು ಮೊದಲೇ 18 ಬಾರಿ ಸೋತಿರುವನು. ಈಗ ಈ ಸಣ್ಣನೊಡನೆ ಯುದ್ಧ ಮಾಡುವುದೇ ಛೀ! ಬಾಬು ಭೀಮಸೇನ, ಬಾಬು, ನೀ ಮೂವರಲ್ಲಿ ಹೋಲಿಸಿದರೆ ನೀನು ಓರ್ವನೇ ಸ್ವಲ್ಪ ಮಟ್ಟಿಗೆ ವಾಸೆ. ಬಾ ಬಾ ಭೀಮಸೇನ, ಬಾ. ಯಾವ ಮಾದದ ಗದೆಯ ಗಂಡುಗುಲಿಯ ಕತ್ತಿಯ ಈ 3 ಆಯುಧ ಯಾವ ಆಯುಧವನ್ನು ಹಿಡಿದಿದ್ದವರು ಮಾಡುವ ಅದನ್ನು ನಿಲ್ಲ. ಪರಶುವನಿಂದ ವರವನ್ನು ಪಡೆದಿರುವ ನನಗೆ ಅಸ್ತ್ರ ದೇವದಾನವ ಯಕ್ಷ ಕಿನ್ನರ ಕಿಂಪುರುಷರಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಆಯುಧಗಳಿಂದಾಗಲಿ ನನಗೆ ಮರಣವಿಲ್ಲದಂತೆ ಆ ಪರಶುವನಿಂದ ವರವನ್ನು ಪಡೆದಿರುವ ನನಗೆ ನಿನ್ನ ಗದೆ, ನಿನ್ನ ಕೊಡಲಿ, ನಿನ್ನ ಆಯುಧ ನನ್ನನ್ನು ಏನು ಮಾಡಬಲ್ಲದೋ ಭೀಮಸೇನ? ನಿಲ್ಲ ನನ್ನ ಯುದ್ಧವನ್ನೇ ಮಾಡೋಣ. ನಿಲ್ಲ. ಪರಮಾತ್ಮ ಭೀಮಸೇನ, ಈ ಮದಾಂಧನನ್ನು ಸೀಳಿ ಬಿಸಾಡು. ಈ ಕೃಷ್ಣ ಸಲಹೆಯನ್ನು ಪಡೆಯುವ ಭೀಮ, ಬಾ. ಪರಮಾತ್ಮ ಇವನು ಚೀಳಿ ಬಿಸಾಡಿದರು. ಬಾ ಭೀಮಸೇನ, ಇವನ ಉಚ್ಚಾಂತವೆಂದು ಹೇಳು. ಬಾ ಭೀಮಸೇನ, ನಿಲ್ಲುವನಾಗು. ರುಕೋದರ, ನಿನಗೆ ಬಹಳ ದಣಿವಾಯಿತಲ್ಲವೇ? ವಾಸುದೇವ, ನಿನ್ನ ಕೃಪೆ ಇರುವಾಗ ನನಗೆ ದಣುವಂದರೇನು? ಹಾಗಾದರೆ ನಡೆಯಿರಿ, ಮುಂದಿನ ಕಾರ್ಯಕ್ಕೆ ಸಿದ್ಧತೆ ನಡೆಸೋಣ. ಆಗಬಹುದು ವಾಸುದೇವ. ಪ್ರಾಣೇಶ್ವರ, ಎಷ್ಟು ವಿಧವಾಗಿ ಬೇಡಿಕೊಂಡರೂ ನನ್ನ ಮಾತನ್ನು ಕೇಳದೆ ಹೊರಟು ಹೋದಿರ ಸ್ವಾಮಿ. ನನ್ನನ್ನು, ನನ್ನ ಮಗನನ್ನು ಅನಾಥರನ್ನಾಗಿ ಮಾಡಿ ಹೊರಟು ಹೋದಿಯ. ನನ್ನ ಮಗನನ್ನು ಇನ್ನು ರಕ್ಷಿಸುವರಾದರೂ ಯಾರು? ಬೆಂಬಿಡದೆ ನಗೆ ತಂದವನೇ, ಬೆಂಬಿಡದೆ ನಗೆ ತಂದವನೇ, ಹುಷೆ ಕಂದನಿಗೆ ಗುರಿ ಮಾಡಿದೆಯ. ಬೆಂಬಿಡದೆ ನಗೆ ತಂದವನೇ, ಓ ಪ್ರಿಯನೇ, ಓ ಪ್ರಿಯನೇ, ಪರಮಾತ್ಮನಿಲ್ಲದಿರುವ ಗೋಡೆಯಂತೆ ಹಾಲು ಸುರಿವ ಪರಮಾತ್ಮನಿಲ್ಲದಿರುವ ಗೋಡೆಯಂತೆ ಹಾಲು ಸುರಿವ
ಬಂದು ದರ್ಶನವನ್ನು ನೀಡಬಾರದೆ? ಸುಚರಿತ್ರ ಅಮ್ಮ, ವ್ಯದಯಕ್ಕೆ ಸಹಜತೆ ಮತಿವಂತೆಯ ಸುಚರಿತ್ರ ಸಮಾಧಾನಳಾಗ. ವ್ಯದಯಕ್ಕೆ ಸಹಜತೆ ಮತಿವಂತೆಯಲ್ಲವೇ ಮನದಲ್ಲಿ ನೆಲೆಸಿರುವ ಮನದಲ್ಲಿ ನೆಲೆಸಿರುವ ಕಳವಳವ ಬಿಡುಲೇ. ಸಮಾಧಾನಳಾಗ. ಜೀವ ಕೋಟಿಗೆ ಮೃತ್ಯು ತಪ್ಪಾದು ದೋಷಾರ್ಕ. ಸಮಾಧಾನ. ಜೀವ ಕೋಟಿಗೆ ಮೃತ್ಯು ತಪ್ಪಾದು ದೋಷಾರ್ಕ. ಪಾವನಾತ್ಮ ಜಯ ಕೇಳು ಅಮ್ಮ, ಪಾವನಾತ್ಮ ಜಯ ಕೇಳು ಅನುವಿನೇನ್ ಪೇಳುವೆನು. ಪಾವನಾತ್ಮ ಜಯ ಕೇಳು ಅನುವಿನೇನ್ ಹೃದಯಕ್ಕೆ ಸಹಜತೆ ಮತಿವಂತೆಯಲ್ಲವೇ ಮನದಲ್ಲಿ ನೆಲೆಸಿರುವ ಮನದಲ್ಲಿ ನೆಲೆಸಿರುವ ಕಳವಳವ ಬಿಡು ನೀ. ಪರಮಾತ್ಮ, ಅಪರಾಧವನ್ನು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸುವೆ, ಆದರೆ ಅಪರಾಧವನ್ನೇ ಕಾಣದ ನನಗೇಕೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟಿರುವೆ? ಅಮ್ಮ ಸುಚರಿತ್ರ, ಹುಟ್ಟಿದ ಮನುಷ್ಯನು ಎಂದಾದರೂ ಒಂದು ದಿನ ಸಾಯಲೇಬೇಕಲ್ಲವೇ? ನೀನು ಮಹಾಪತಿವ್ರತ ಶಿರೋಮಣಿ. ನಿನ್ನ ಪತಿಯು ತನ್ನ ದುಷ್ಕೃತ್ಯದಿಂದ ಮರಣ ಹೊಂದಿದನು. ನಿರಪರಾಧಿಗಳಾದ ರಾಜರುಗಳನ್ನು ಸೆರೆಯಲ್ಲಿರಿಸಿ ದಿನಕ್ಕೆ ಒಬ್ಬೊಬ್ಬರನ್ನಾಗಿ ಆ ಕಾಳ ಭೈರವನಿಗೆ ಬಲಿ ಕೊಡುತ್ತಿದ್ದನು. ಪತಿ ಸೇವೆಯಲ್ಲಿಯೇ ನಿರತರಾದ ಆತನ ಪತ್ನಿಯರನ್ನು ಗೋಳಾಡಿಸಿದ ಪಾಪವು ನಿನ್ನ ಪತಿಯ ಆಯಸ್ಸನ್ನೇ ಕ್ಷೀಣಿಸಿತು. ಇದಕ್ಕಾಗಿ ನೀನು ದುಃಖಿಸಲಾಗದು, ಸಮಾಧಾನಳಾಗು. ಹೇಗೆ ಸಮಾಧಾನಳಾಗಲಿ ಪರಮಾತ್ಮ? ನನ್ನ ಸ್ವಾಮಿ ಇಲ್ಲದ ಈ ಭೂಮಿಯ ಮೇಲೆ ನಾನು ಸಹ ಬದುಕಿರಲಾರನು. ನಾನು ಸಹ ಅಗ್ನಿ ಪ್ರವೇಶವನ್ನು ಮಾಡಬೇಕೆಂದಿರಲು, ಆದರೇನು ಮಾಡಲಿ? ಕುಮಾರನಾದ ಸಹದೇವನು ಇನ್ನೂ ಚಿಕ್ಕವನು. ಆತನನ್ನು ನೋಡಿಕೊಳ್ಳುವ ಭಾರವು ನಿನ್ನದೇ ಪರಮಾತ್ಮ. ಅಮ್ಮ, ಪತಿಯನ್ನು ಅನುಸರಿಸುವುದು ಸತಿಯ ಧರ್ಮ. ಆದರೆ ಆತನು ಮಾಡಿದ ಪಾಪ ಪುಣ್ಯಗಳು ನಿನಗೂ ಸಮನಾಗಬೇಕಲ್ಲವೇ? ಹೌದು ಪರಮಾತ್ಮ. ಅಮ್ಮ, ನಿನ್ನ ಮಗನಾದ ಸಹದೇವ ಕುಮಾರನಿಗೆ ನಾನು ಈ ರಾಜ್ಯದ ಪಟ್ಟಾಭಿಷೇಕ ಮಾಡುವೆನು. ನೀನು ನಿಶ್ಚಿಂತಳಾಗು. ಹಾಗೆ ಆಗಲಿ. ನನ್ನ ಕುಮಾರನನ್ನು ನೀನೇ ನೋಡಿಕೊ, ನಾನೇನು ಅಗ್ನಿ ಪ್ರವೇಶವನ್ನು ಮಾಡುವೆನು. ಅಮ್ಮ ಸುಚರಿತ್ರ, ನಿನ್ನ ಹೆಸರು ಅಜರಾಮರವಾಗಿ ಉಳಿಯಲಿ, ನಿನ್ನ ಕೀರ್ತಿಯು ಲಭಿಸಲಿ. ನೀನು ನಿನ್ನ ಪತಿಯ ದಿವ್ಯ ಸಾನ್ನಿಧ್ಯವನ್ನು ಸೇರು ತಾಯಿ. ನಿನಗೆ ಮಂಗಳವಾಗಲಿ ತಾಯಿ. ಅಯ್ಯೋ ರಾಮ್ ರಾಮ, ಏನಪ್ಪ ಮಾಡ್ಲಿ? ನಮ್ಮ ಜರಾಸಂಧ ಮಹಾರಾಜರು ಸತ್ತು ಹೋದ್ರಲ್ಲಪ್ಪ. ಅಯ್ಯೋ ರಾಮ, ಅವ್ರು ನನ್ನ ಹೆಂಗ್ ನೋಡ್ಕೊಂಡಿದ್ರು ಅಂದ್ರೆ ತನ್ನ ಮಗನಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಂಡಿದ್ರು. ಬಿಸಿ ಉಟ್ಟು ಉಂಡ್ರೆ ಗಂಟ್ಲು ಸುಡ್ತದೆ ಅಂತ 3 ದಿನದ್ದು ತಂಗ್ಲಿಟ್ ಕೊಡ್ತಿದ್ರು. ನುಣ್ಗೆ ಪಣ್ಗೆ ಗಂಟ್ಲೊಳಗೆ ಹೆಂಗೋ ಹೋಗೋದು. ಅಯ್ಯೋ ಇರ್ಲಿ. ಅಯ್ಯೋ ಸಹದೇವ ಕುಮಾರನು ಬರ್ತಾವನೆ, ನಾನು ಅವನ್ನ ಯಾವ ರೀತಿ ಸಮಾಧಾನ ಮಾಡ್ಲಪ್ಪ? ಅಯ್ಯೋ ರಾಮ್ ರಾಮ. ಕಂಚುಕಿ, ನಮ್ಮ ಅರಮನೆಯಲ್ಲಿ ಎಲ್ಲರೂ ಅಳುತ್ತಿರುವರಲ್ಲ, ಕಾರಣವೇನು? ಬೇಗ ತಿಳಿಸು. ಕುಮಾರ, ಯಾರೋ ನಿಮ್ಮ ತಂದೆಯರನ್ನು ಕೊಂದು ಹಾಕಿದರಂತಪ್ಪ. ಏನು? ನಮ್ಮ ತಂದೆಯನ್ನು ಕೊಂದು ಹಾಕಿದರೆ ಯಾರವರು? ಬೇಗ ತಿಳಿಸು. ಕುಮಾರ,
ಯಾರೋ ಭೀಮಾರ್ಜುನನ ಅಂತೆ ಕಣಪ್ಪ. ಏನು ಭೀಮಾರ್ಜುನರೇ? ದುರುಳರು ಎಲ್ಲಿಯರೀಗ ತಂದೆ ದಿರವನ್ನು ಕಡಿದ. ದುರುಳರು ಎಲ್ಲಿಯರೀಗ ತಂದೆ ದಿರವನ್ನು ಕಡಿದ. ಗತಿದುತ್ತಲಿ ನೀಚರನ್ನ ಗತಿದುತ್ತಲಿ ನೀಚರನ್ನ ಭೂತ ಗಣಗಳಿಗೆ ಔತಣವ ಪ್ರೀತಿಸುವಂತೆ ಮಾಡುವೆ ನಾನು. ಪ್ರೀತಿಸುವಂತೆ ಮಾಡುವೆ ನಾನು. ಮಾತೆಯ ದುಃಖವನಿಗಿಸುವೆ. ದುರುಳರು ಎಲ್ಲಿಯರೀಗ ತಂದೆ ದಿರವನ್ನು ಕಡಿದ. ಕೆಡುಗರವರನ್ನು ಹಿಡಿದುಕೊಳ್ಳುವೆ. ಕೆಡುಗರವರನ್ನು ಹಿಡಿದುಕೊಳ್ಳುವೆ. ಮನದ ಮೆರೆಯುವ ನೀಚರನ್ನ ಮನದ ಮೆರೆಯುವ ನೀಚರನ್ನ. ದುರುಳರು ಎಲ್ಲಿಯರೀಗ ತಂದೆ ದಿರವನ್ನು ಕಡಿದ. ಇಲ್ಲ ಪಾಪಿಗಳೇ, ನಮ್ಮ ತಂದೆಯನ್ನು ಕೊಂದ ನೀಚರೇ, ಎಲ್ಲಿರುವಿರಿ? ಹೊರಗೆ ಬನ್ನಿ. ಈಗ ನೀವು ನನ್ನ ಕೈಗೆ ಸಿಕ್ಕರೆ ನಿಮ್ಮ ರಕ್ತ ಮಾಂಸಗಳನ್ನು ದಿಕ್ಕು ದಿಕ್ಕುಗಳಿಗೆ ಆಹುತಿ ಕೊಡುವೆನು. ಎಲ್ಲಿರುವಿರಿ? ಹೊರಗೆ ಬನ್ನಿ. ಕುಮಾರ, ಸಮಾಧಾನನಾಗಪ್ಪ, ಸಮಾಧಾನನಾಗು. ಲೇ ಕಂಚುಕಿ, ಸಮಾಧಾನ ಸಮಾಧಾನ. ತಂದೆಯವರನ್ನು ಕಳೆದುಕೊಂಡು ದುಃಖಿಸುತ್ತಿರುವ ನನಗೆ ಸಮಾಧಾನ? ಛೀ ಮೂರ್ಖ. ಭಾಗ್ಯನಾದೆನೋ ಅಮ್ಮ. ಚ್ಯುತಿಯೋಳು ನಾನೀಗ ಭಾಗ್ಯನಾದೆನೋ. ಸತ್ಯಾರೋ ದೇವನೇ ಪರಿಪಾಲಿಸೆನ್ನನು. ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಿರುವೆ ಅಮ್ಮ? ಕುಮಾರ, ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು. ನಿಮ್ಮ ತಂದೆಯವರಿಲ್ಲದ ಮೇಲೆ ನಾನು ಸಹ ಜೀವಿಸಲಾರ ಮಗನೇ, ನಾನು ಸಹ ಜೀವಿಸಲಾರೆ. ನಾನು ಅಗ್ನಿ ಪ್ರವೇಶವನ್ನು ಮಾಡಲು ಹೋಗುತ್ತಿರುವೆನು. ಅಮ್ಮ, ತಾಯಿ, ಬಾಲ್ಯದಿಂದಲೂ ನಿಮ್ಮ ಮನೆಯ ಉಪ್ಪು ತಿಂದು ಬೆಳೆದವನು ನಾನು. ನಿಮ್ಮ ಈ ಕುಮಾರನ ರಕ್ಷಣೆಯ ಭಾರವು ನನ್ನದಾಗಿರಲಿ ತಾಯಿ. ಹಾಗೆ ಆಗ್ಲಿ ಸೇವಕ. ಕುಮಾರನು ಪ್ರಾಪ್ತ ವಯಸ್ಸಿಗೆ ಬರುವವರೆಗೂ ನೀನೇ ಸಹ ಆತನನ್ನು ಜೋಪಾನವಾಗಿ ಮಾಡು.
ಮಿಕ್ಕಿದ್ದು ದೈವ ನಿರ್ಣಯವಿದ್ದಂತಾಗಲಿ. ನಾನಿನ್ನು ಅಗ್ನಿ ಪ್ರವೇಶವನ್ನು ಮಾಡುವೆನು. ನೀತಿಯ ಮೇರೆಸಿ ನ್ಯಾಯವನ್ನು ಉಳಿಸಿ ಧರ್ಮವ ಕಾಯುವ ದೇವಾ ತೋರೋ ನಿನ್ನ ಪ್ರಭಾವ. ನೀತಿಯ ಮೇರೆಸಿ ನ್ಯಾಯವನ್ನು ಉಳಿಸಿ ಧರ್ಮವ ಕಾಯುವ ದೇವಾ ತೋರೋ ನಿನ್ನ ಪ್ರಭಾವ. ಬಾ, ನಮ್ಮ ಅರಮನೆಗೆ ಹೋಗೋಣ ಬಾ. ನಡಿ ಕಂಚುಕಿ ಹೋಗೋಣ. ಈ ಸಿಂಹಾಸನವನ್ನು ಅಲಂಕರಿಸು. ಆಗಬಹುದು ಪರಮಾತ್ಮ. ಅತ್ತ ಹೋಗ್ಬೇಕು ಸಾರ. ಕತ್ತಿ ಕತ್ತಿ
ನಾರಾಯಣ ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ ಕರುಣಾ ಸಾಗರ ಕಮಲನಯನ ಕರುಣಾ ಸಾಗರ ಕಮಲನಯನ ಕನಕಾಂಬರ ತಾರೆ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ ಕಾಳಿಕ ಮಾತನ ಕಂಸವಿಸೋದನ ನಾರಾಯಣ ನಾರಾಯಣ ಕಾಳಿಂಗ ಮಾತನ ಕಂಸವಿಸೋದನ ವಲಯಗಳಲೀಲ ಗೋಪಾಲ ವಲಯಗಳಲೀಲ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ ಭೂಭಾರವು ಅರ್ಧ ಮಟ್ಟಿಗೆ ಕಡಿಮೆ ಆಯಿತು. ಜರಾಸಂಧನ ಮರಣದಿಂದ ಸೆರೆಯಲ್ಲಿದ್ದ ರಾಜರೆಲ್ಲರೂ ಬಿಡುಗಡೆ ಹೊಂದಿದ್ದರು. ಅವರೆಲ್ಲರೂ ಧರ್ಮರಾಯನ ಆಜ್ಞಾವರ್ತಿಗಳಾದರು. ಜರಾಸಂಧನ ಪತ್ನಿಯಾದ ಸುಚರಿತ್ರೆಯು ಪತಿಯೊಡನೆ ಅಗ್ನಿ ಪ್ರವೇಶ ಮಾಡಿದಳು. ಆಹಾ ಸುಚರಿತ್ರ, ಇದಲ್ಲವೇ ಪತುರತೆಯ ಲಕ್ಷಣ. ನಿನ್ನ ಹೆಸರು ನಿನ್ನ ಕೀರ್ತಿ ಅಜರಾಮರವಾಯಿತು. ಲೋಕದಲ್ಲಿರುವ ಸ್ತ್ರೀಯರೆಲ್ಲರೂ ನಿನ್ನಂತೆಯೇ ಆದರೆ ಮತ್ತೆ ತೇತ್ರಾಯುಗವು ಹುಟ್ಟಿ ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾನೀಗಲೇ ಛೇದಿ ದೇಶದ ರಾಜರಾದ ಶಿಶುಪಾಲ ದಂತವಕ್ರರಿಗೆ ಈ ವಿಚಾರವನ್ನು ತಿಳಿಸಿ ನಂತರ ವಾರಣಾವತಕ್ಕೆ ಹೋಗಿ ರಾಜಸೂಯಯಾಗದ ವಿಚಾರವನ್ನು ದುರ್ಯೋಧನನಿಗೆ ತಿಳಿಸಿ ಜರಾಸಂಧನ ಮರಣದಿಂದ ನನಗುಂಟಾದ ಸಂತೋಷವನ್ನು ಶ್ಲಾಘಿಸುವೆನು. ನಾರಾಯಣ ನಾರಾಯಣ ಕಾಳಿಂಗ ಮಾರ್ದನ ಕಂಸವಿಸೋದನ ನಾರಾಯಣ ನಾರಾಯಣ ಕಾಳಿಂಗ ಮಾರ್ದನ ಕಂಸವಿಸೋದನ ಕಾಳಿಂಗ ಮಾರ್ದನ ಕಂಸವಿಸೋದನ ವಲಯ ಗೈರಲೀಲ ಗೋಪಾಲ ವಲಯ ಗೈರಲೀಲ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ
ದ್ರೌಪದ, ಸ್ವಾಮಿ ಏನನ್ನು ಕುರಿತು ಆಲೋಚಿಸುತ್ತಿರುವೆ? ಸ್ವಾಮಿ, ನಾನು ಆಲೋಚನೆ ಮಾಡುವುದಾದರೂ ಏನು? ಪ್ರತಿನಿತ್ಯವೂ ನಿಮ್ಮ ಪಾದವನ್ನೇ ಸೇವಿಸುತ್ತಿರುವ ನಾನು ಬೇರೆ ಆಲೋಚನೆಯಾದರೂ ಯಾವುದಿರುವುದು? ತೋರದಯ ವಿಧಿ ನಿನ್ನ ಮಾಯ, ಹರಿತವರಾರೋ ದೇವಾ. ತೋರದಯ ವಿಧಿ ನಿನ್ನ ಮಾಯ, ಹರಿತವರಾರೋ ದೇವಾ. ವಿಜಯ ಯಾತ್ರೆಗೆ ಹೋದ ಜನ, ವಿಜಯ ಯಾತ್ರೆಗೆ ಹೋದ ಜನ, ಬಾರದೆ ಕೊರಗುತ್ತಿಯೇ ದೇವಾ, ಬಾರದೆ ಕೊರಗುತ್ತಿಯೇ. ತೋರದಯ ವಿಧಿ ನಿನ್ನ ಮಾಯ, ಹರಿತವರಾರೋ ದೇವಾ. ದ್ರೌಪದ, ಸ್ವಾಮಿ, ಆ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಜರಾಸಂಧನ ಸಂಹಾರವಂತೂ ಆಯಿತು. ಇನ್ನು ವಿಜಯಯಾತ್ರೆಗೆ ಹೋದ ಸಹೋದರರು ಇನ್ನು ಬರಲೇ ಇಲ್ಲವಲ್ಲ. ನನಗೇಕೋ ತುಂಬಾ ಭಯವಾಗುತ್ತಿರುವುದು. ಸ್ವಾಮಿ, ಇಷ್ಟು ಮಾತ್ರಕ್ಕೆ ನೀವು ಅವರನ್ನು ಕಳುಹಿಸಿದ ನಾನು ಎಂತಹ ಕಠಿಣ ಹೃದಯನು. ನಮ್ಮ ಜನನಿಯು ನನ್ನನ್ನು ಏನೆಂದು ಭಾವಿಸಿಯಾಳು. ಸ್ವಾರ್ಥಪರನೆಂದು ನಿಂದಿಸುವುದಿಲ್ಲವೇ ದ್ರೌಪದ? ನಾನು ದುಡುಕಿ ಅವರನ್ನು ಕಳುಹಿಸಿ ಎಂತಹ ಕಾರ್ಯವನ್ನು ಮಾಡಿದೆ ದ್ರೌಪದ. ಸ್ವಾಮಿ, ಇಷ್ಟು ಮಾತ್ರಕ್ಕೆ ತಾವು ಭಯಪಡುವುದೇಕೆ? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಅವರ ಸಂಗಡ ಹೋಗಿರುವಾಗ ಅವರಿಗೆ ಯಾವ ಭಯವೂ ಇಲ್ಲ ಸ್ವಾಮಿ. ನೀವು ಧೈರ್ಯವಾಗಿರಬಹುದಲ್ಲವೇ? ಚಾರಣೆ ವರ್ತಮಾನವೇನು? ಏನು ಅರ್ಜುನನೂ ಬರುತ್ತಿರುವನೆ? ಬಹಳ ಸಂತೋಷ. ಅವರಿಗೆ ನಮಸ್ಕರಿಸುವೆನು. ಪಾರ್ಥ, ನಿನಗೆ ಮಂಗಳವಾಗಲಿ. ಪಾರ್ಥ, ನೀನು ಯಾವ ಯಾವ ದೇಶಗಳ ಕಡೆ ಹೋಗಿದ್ದೆ? ಹೋದ ಕಡೆಯಲ್ಲೆಲ್ಲ ವಿಜಯ ಎಂಬ ನಿನ್ನ ಹೆಸರನ್ನು ಸಾರ್ಥಕಪಡಿಸಿಕೊಂಡು ಬಂದೆಯ? ಅಗ್ರಜ, ಮೆಚ್ಚಿದ ನಾರ್ಪಿಂದೆ ಅಗ್ರಜ, ಮೆಚ್ಚಿದೆ ನಾರ್ಪಿಂದೆ ಘಟನಾ ಬದುರ್ವಿದ ಯಕ್ಷ ವರ್ಗವನ್ನೆಲ್ಲ ಅಗ್ರಜ, ದೈತ್ಯ ಕುಲಂ ಪಡಮೆಟ್ಟಿದೇನಾ ದೈತ್ಯ ಕುಲಂ ಪಡಮೆಟ್ಟಿದೇನಾ ದೂರ ಕಟ್ಟಿದೆನಾ ಕಿರಾತಕರನ್ನೆಲ್ಲ ಅಗ್ರಜ, ನಾನು ಯಕ್ಷ ದೈತ್ಯ ಕಿರಾತಕರನ್ನು ಗೆದ್ದು ತಮ್ಮ ದಯೆಯಿಂದ ವಿಜಯಿ ಎಂಬ ಹೆಸರನ್ನು ಸಾರ್ಥಕಪಡಿಸಿಕೊಂಡು ಬಂದಿರೋನು ಅಗ್ರಜ. ಅರ್ಜುನ, ನಿನ್ನ ನುಡಿಯನ್ನು ಕೇಳಿ ನನ್ನ ಮನಸ್ಸಿಗೆ ಪರಮಾನಂದವಾಯಿತು. ಚಾರಣೆಯ ವರ್ತಮಾನವೇನು? ಏನು ಭೀಮಸೇನೂ ಬರುತ್ತಿರುವನೆ? ಬರಲಿ, ಬಹಳ ಸಂತೋಷ. ಅಗ್ರಜನಿಗೆ ನಮಸ್ಕರಿಸಬೇಕು. ಸಹೋದರ, ನಿನಗೆ ಮಂಗಳವಾಗಲಿ. ಭೀಮಸೇನ, ನೀನು ಯಾವ ಯಾವ ದೇಶಗಳ ಕಡೆ ಹೋಗಿದ್ದೆ? ಹೋದ ಕಡೆಯಲ್ಲೆಲ್ಲ ವಿಜಯಿಯಾಗಿ ಸಾರ್ಥಕಪಡಿಸಿಕೊಂಡು ಬಂದೆಯಾ? ಅಗ್ರಜ, ಗೌರಾಂಧ್ರವರಾಳ ಗೌರಾಂಧ್ರವರಾಳ ಮಗದ ದೇಶಗಳನ್ನು ಗೆದ್ದು ವಿಜಯರಾಗಿ ಬಂದಿದರೆ
ರಾಜರಮಣಿಗಳ ಮೇಲೇರಿಸಿದ ರಜದ ಮಣಿಗಳ ಕಾಣಿಕೆ ಇಟ್ಟು ವಿಜಯರಾಜಿ ಬಂದಿಗರೇ ಅಗ್ರಜ ಗೌಳ ವರಾಳ ಆಂಧ್ರ ಮಗದ ದೇಶಗಳನ್ನೆಲ್ಲ ಗೆದ್ದು ಮುತ್ತು ಮಣಿಯನ್ನು ವಶಪಡಿಸಿಕೊಂಡು ವಸ್ತ್ರಾಭರಣಗಳನ್ನು ಅವರಿಂದ ಸಹಾಯ ಪೂಜೆಯನ್ನು ನೀಡಿದರು ಅಣ್ಣ. ಸಹೋದರ ಭೀಮಸೇನ, ನಿನ್ನ ವಿಜಯಯಾತ್ರೆ ಫಲವನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ನಿಮ್ಮಂತಹ ತಮ್ಮಂದಿರನ್ನು ಪಡೆದಿರುವ ನಾನೇ ಭಾಗ್ಯಶಾಲಿ. ಚಾರಣಿ, ವರ್ತಮಾನವೇನು? ಏನು ನಕುಲ ಸಹದೇವರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಸಹೋದರೇ, ನಿಮಗೆ ಮಂಗಳವಾಗಲಿ. ಸಹೋದರ ನಕುಲ, ನೀನು ಯಾವ ಯಾವ ದೇಶಗಳ ಕಡೆ ಹೋಗಿದ್ದೆ? ನಿನ್ನ ವಿಜಯಯಾತ್ರೆ ಫಲವನ್ನು ತಿಳಿಸಿ ನನ್ನ ಮನಸ್ಸನ್ನು ಸಂತೋಷಪಡಿಸು. ಆಗಬಹುದು ಅಗ್ರಜ. ಲಾಲಿಸೋ ಅಗ್ರಜ ಮೇಳದ ವಾಕ್ಯವ ಮೇಳದ ವಾಕ್ಯವ ಚಿರನೆ ಅರವುವೆ ಬಾಲನ ನುಡಿಯ. ಅಗ್ರಜ, ಲಾಲಿಸೋ ಅಗ್ರಜ ಮೇಳದ ವಾಕ್ಯವ ಮೇಳದ ವಾಕ್ಯವ ಚಿರನೆ ಅರವುವೆ ಬಾಲನ ನುಡಿಯ. ಅಗ್ರಜ, ಕೇರಳ ಪಾಂಡ್ಯದೆ ಚೋಳದೆ ಚಂಗಳ. ಅಗ್ರಜ, ಕೇರಳ ಪಾಂಡ್ಯದೆ ಚೋಳದೆ ಚಂಗಳ ಅರಸರು ಇತ್ತಾಗಮ ವಸ್ತುಗಳ. ಅರಸರು ಇತ್ತಾಗಮ ವಸ್ತುಗಳ ಲಾಲಿಸೋ ಅಗ್ರಜ ಮೇಲದ ವಾಕ್ಯವ ಮೇಲದ ವಾಕ್ಯವ ಚಿರನೆ ಅರವುವೆ ಬಾಲನ ನುಡಿಯ. ಅಗ್ರಜ, ನಾನು ಕೊಂಕಣ, ಕೇರಳ, ಚೋಳ ಮೊದಲಾದ ದೇಶಗಳಿಗೆ ಹೋಗಿ ಅಲ್ಲಿನ ರಾಜರುಗಳನ್ನು ಸಂಧಿಸಿದಾಗ ಆತರು ಕೊಟ್ಟ ಧನಕನಕ ವಸ್ತುಗಳನ್ನು ತೆಗೆದುಕೊಂಡು ಬಂದಿರುವೆನು. ಅದು ಅಲ್ಲದೆ ಲಂಕೆಗೆ ಹೋಗಿ ವಿಭೀಷಣನ ಮೆಚ್ಚುಗೆಯನ್ನು ಪಡೆದು ಆತನು ಕೊಟ್ಟ ಕಪ್ಪ ಕಾಣಿಕೆಗಳನ್ನು ತಂದಿರುವೆನು. ಇನ್ನೇನು ಅಪ್ಪಣೆ. ಸಹೋದರ ನಕುಲ, ಬಹಳ ಸಂತೋಷ. ಸಹದೇವ, ನಿನ್ನ ವಿಜಯಯಾತ್ರೆ ಫಲವನ್ನು ತಿಳಿಸು. ಆಗಬಹುದು ಅಗ್ರಜ. ಲಾಲಿಸು ವೀರ ಧರ್ಮದ ವೀರ ಧರ್ಮದ ಲಾಲಿಸು ವೀರ ಧರ್ಮದ ವೀರ ಧರ್ಮದ ವೀರೋದಾರನೆ ನಂತಳೆ ಪರೆಯ. ಪಳತಿ ಗರ್ಭ ಮಾಗದ ಮಂಗಳ ಪಳತಿ ಗರ್ಭ ಮಾಗದ ಮಂಗಳ ಭೂಪತಿಗಳು ಕೊಲ್ಲ ಕಾಣಿಕೆ ತಂದಿದೆ. ಭೂಪತಿಗಳು ಕೊಟ್ಟ ಕಾಣಿಕೆ ತಂದಿದೆ. ಶ್ರೀಲಲಿತಾಲಿಂದು ವೀರ ಧರ್ಮದ ವೀರ ಧರ್ಮದ ವೀರೋದ್ಧಾರನೆ ನಂತಳೆ ಪರೆಯ. ಅಗ್ರಜ, ನೇಪಾಳ, ತ್ರಿಗರ್ತ, ಮಾತ್ರ ದೇಶಗಳ ಮೊದಲಾದ ರಾಜರುಗಳನ್ನು ಸಂಧಿಸಿದೆನು ಅಣ್ಣ. ಅವರಿಗೆ ನಮ್ಮ ಯಾಗದ ವಿಷಯವನ್ನು ಕೇಳಿ ಅವರು ಪಟ್ಟ ಸಂತೋಷವನ್ನು
ಎಷ್ಟು ವರ್ಣಿಸಿದರೂ ಸಾಲದು. ಆದರೆ ನಿಮ್ಮ ಹೆಸರನ್ನು ಹೇಳಿದ ತಕ್ಷಣ ಅವರು ನಮ್ಮನ್ನು ಬಹಳವಾಗಿ ಆಧರಿಸಿದರು ಅಣ್ಣ. ಸಹದೇವ, ಬಹಳ ಸಂತೋಷ. ಧನ್ಯನಾದನೋ ಸಾಗರೇ ನಿಮ್ಮಯ ನುಡಿಗೆ, ಧನ್ಯನಾದನೋ ಸಾಗರೇ. ಧನ್ಯನಾದನೋ ಸಾಗರೇ ನಿಮ್ಮಯ ನುಡಿಗೆ, ಧನ್ಯನಾದನೋ ಸಾಗರೇ. ಸೋಮ ಕುಲಜಾನಾಗೆ ಭೂಮಿ ಒಡೆಯನಾಗೆ, ಸೋಮ ಕುಲಜಾನಾಗೆ ಭೂಮಿ ಒಡೆಯನಾಗೆ, ಶ್ರೀಹರಿಯ ಹೊಲುಮೆಯೋ, ಶ್ರೀಹರಿಯ ಹೊಲುಮೆಯೋ ಸಂಪೂರ್ಣವಾಗಿರಲು. ಧನ್ಯನಾದನೋ ನಿಮ್ಮಯ ಧನ್ಯನಾದನೋ ತಮ್ಮಂದಿರ, ಆ ಶ್ರೀಕೃಷ್ಣ ಪರಮಾತ್ಮನ ದಯೆಯು ನಿಮ್ಮಂತಹ ಪರಾಕ್ರಮಶಾಲಿಗಳಾದ ತಮ್ಮಂದಿರ ಸಹಾಯವು ನನಗಿರುವಾಗ ಈ ರಾಜಸೂಯ ಯಾಗವು ಸಂಪೂರ್ಣವಾಗುವುದರಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಪಾರ್ಥ, ಅಗ್ರಜ, ನೀನು ಈಗ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಾ. ಮುಂದೆ ರಾಜಸೂಯಾಗಿ ಆಗಬೇಕಾದ ಕೆಲಸಗಳನ್ನು ಕೇಳಿ ತಿಳಿದುಕೊಳ್ಳೋಣ. ತಮ್ಮ ಅಪ್ಪಣೆ ತ್ಯಾಗಲೇ ಅಗ್ರಜ. ಜಯಶೀಲನಾಗಿ ಹೋಗಿ ಬಾ ಪಾರ್ಥ. ನಡೆಯಿರಿ, ನಾವು ಹೋಗೋಣ.